ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇದ್ದೀರ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಏನು ಅಂತ ಹೇಳಿ ನಾನು ಹೇಳ್ತಾ ಹೋಗ್ತೀನಿ. ಸೊ ನಾನು ತುಂಬ ದಿನ ಆಗಿತ್ತು ವಿಡಿಯೋ ಮಾಡೋದನ್ನ ಬಿಟ್ಟು, ಬಿಕಾಸ್ ಹೆಲ್ತ್ ಇಶ್ಯೂಸ್ ಆಗಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಹೇಳಿ, ಅಂದರೆ ಸಂಡೇ ಸ್ಪೆಷಲ್ ಇರಬೇಕಲ್ವಾ, ಸೊ ಹಾಗಾಗಿ ಫಿಶ್ ತಿನ್ನಬೇಕು ಅಂತೇಳಿ ಫಿಶ್ ತೊಗೊಬೋಣ ಅಂತ ಹೋಗ್ತಾಯಿದ್ದೀವಿ. ನಾನು, ಸಚಿನ್ ಮತ್ತು ಪಾಪು 3 ಜನ ಕೂಡ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಾವು ಬೆಳಿಗ್ಗೆ 8:30 ಹೊರಟ್ವಿ. ಅಂದರೆ ನಮ್ಮ ಊರಿಂದ 4 ಕಿಲೋಮೀಟ್ರು ಹೋಗಬೇಕು. ಅಂದರೆ ಫ್ರೆಶ್ ಆಗಿರೋ ಮೀನು ಅಲ್ಲಿ ಸಿಗುತ್ತೆ ಅಂತೇಳಿ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಬೆಳಿಗ್ಗೆನೇ 8:30 ಎಷ್ಟು ಬಿಸಿಲಿತ್ತು ನೋಡಿ, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಏನು ಹೋಗ್ತಾ ಇದ್ವಿ, ಸೊ ಹೋಗಲೇಬೇಕಲ್ಲ, ಹಾಗಾಗಿ ತಿನ್ನಬೇಕು ಅಂತಂದರೆ ಅಫ್ಕೋರ್ಸ್ ದೂರ ಹೋಗಲೇಬೇಕು ಅಂಥೇಳಿ ಹೋಗ್ತಾ ಇದ್ವಿ. ಸೊ ಹಾಗೆ ಗಾಡೀಲಿ ಹೋಗ್ತಾ ನಾನು ಮತ್ತು ಸಚಿನರು ಕೂಡ ಒಂದಷ್ಟು ಮಾತುಕತೆ ಆಡ್ಕೊಂಡು ಹೋಗ್ತಾ, ಸೊ ಗಾಡಿನಲ್ಲಿ ಹಾಗೆ ಒಂದು ಲಾಂಗ್ ಡ್ರೈವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹೋಗ್ತಾ ಇದ್ವಿ. ಖುಷಿ ಆಯ್ತಿತ್ತು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. ನೋಡ್ತಿರ್ಬೋದು ನೀವು ಸುತ್ತ ಯಾವ ಥರ ಚೆನ್ನಾಗಿದೆ ಅಂತೇಳಿ. ಸೊ ಫುಲ್ಲು ಗ್ರೀನ್ ಸಿಟಿ ಥರ ಸುತ್ತಮುತ್ತ ಗಿಡ ಮರಗಳು, ಸೊ ಒಳ್ಳೆಯ ವಾತಾವರಣ ಮತ್ತು ಒಳ್ಳೆಯ ಏರ್ ಪೊಲ್ಯೂಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ನೀವು, ಗೆಸ್ ಮಾಡಿ. ಸೊ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ನಮ್ಮ ಹುಣಸೂರಿನ ಅಕ್ಕಪಕ್ಕ ಇರೋಂಥವ್ರು ಗೊತ್ತಿರುತ್ತೆ ಯಾವ ರೋಡು ಅಂತೇಳಿ. ಸೊ ನಾವು ಹೋಗ್ತಾ ಇರೋದು ಕಟ್ಟೆಮಳವಾಡಿ. ಇನ್ನೇನು ಬಂದ್ವಿ ಅಲ್ಲಿಗೆ. ಸೊ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಮುಂದೆ ಇದೆಯಲ್ಲ ಅಲ್ಲೇ ಫ್ರೆಶ್ ಆಗಿರುವಂತಹ ಮೀನುಗಳೆಲ್ಲ ಥರ ವೆರೈಟೀಸ್ ಆಫ್ ಮೀನು ಸಿಗುವಂಥದ್ದು ನೋಡ್ತಿರ್ಬೋದು. ನಾವು ಜಿಲೇಬಿ ಮೀನಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಇದು ಬೇರೆ ಬೇರೆ ಥರ ಮೀನುಗಳೆಲ್ಲ ಇತ್ತು, ನಾವು ತೊಗೊಳ್ಳಿಲ್ಲ. ಸ್ವಲ್ಪ ವೆಯ್ಟ್ ಮಾಡಿ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು, ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡ್ಕೊಂಡೇ ನಿಂತಿದ್ವಿ. ಅಲ್ಲಿ ನೋಡ್ತಿರ್ಬೋದು ಬಾಂಗ್ಡ ಮತ್ತು ಬೇರೆ ಬೇರೆ ಥರ ಮೀನಿತ್ತು. ನಾವು ಯಾವುದೂ ತಿಂದೇ ಇರಲಿಲ್ಲ, ಟೇಸ್ಟ್ ಮಾಡೇ ಇಲ್ಲ, ಹಾಗಾಗಿ ಜಿಲೇಬಿ ಮೀನಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಫ್ರೆಶ್ ಮೀನು ಬಂದ ತಕ್ಷಣ ಬೇಗ ತೊಗೋಬೇಕು, ಅಂದರೆ ಖಾಲಿ ಆಗಿಬಿಡುತ್ತೆ ಅಂತೇಳಿ ನಾವೇ ಕೂಡ ಬೇಗ ತೊಗೊಂಡು ನಾವೆಲ್ಲ ಕ್ಲೀನ್ ಮಾಡಿಸ್ಕೊತಾ ಇದ್ವಿ. ಕ್ಲೀನ್ ಮಾಡ್ಸೋಕ್ಕೂ ಕೂಡ ಚಾರ್ಜ್ ಮಾಡ್ತಾರೆ ಇಲ್ಲಿ, ಅಂದರೆ ಮೀನು ಸಪ್ರೇಟ್ ಚಾರ್ಜು, ಅದಲ್ಲದೇ ಕ್ಲೀನ್ ಮಾಡೋದಕ್ಕೋಸ್ಕರ ಅವರೇ ಕೂಡ ಚಾರ್ಜ್ ಮಾಡ್ತಾರೆ. ಸೊ ನಾವು ಅವತ್ತಿನ ಕ್ಲೀನೆಲ್ಲ ಮಾಡಿಸ್ಕೊಂಡ್ವಿ. ನೋಡಿ ಯಾವ ಥರ ಮಾಡ್ತಿದ್ದಾರೆ ಕ್ಲೀನ್ ಅಂತೇಳಿ. ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಕ್ಲೀನ್ ಮಾಡೋದು, ಹಾಗಾಗಿ ನಾವೇನು ಮಾಡೋದು ಬೇಡ, ಅವ್ರದ್ದೇ ಮಾಡಿಸ್ಕೊಳ್ಳೋಣ ಅಂತೇಳಿ ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ತೊಗೊಂಡ್ವಿ. ಅದಾದಮೇಲೆ ಅವರು ಮೀನು ಹಿಡಿಯುವಂಥ ಪ್ಲೇಸ್ ನೋಡಬೇಕು ಅಂತ ಹೇಳಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದೆಲ್ಲ ಮೀನೆಲ್ಲ ತೊಗೊಂಡಾದ್ಮೇಲೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೋಗ್ತಾ ಇದ್ವಿ. ಸೊ ಅದೆಲ್ಲ ಅವ್ರು ಇರುವಂಥ ಪ್ಲೇಸ್ ಅದು. ಅಮ್ಮ ಹುಣಸೂರಿನ ಅಕ್ಕಪಕ್ಕ ಇರೋವಂಥವ್ರು ಯಾರೇ ಮೀನು ತೊಗೋಬೇಕು ಅಂತಂದ್ರು ಇದು ಕಟ್ಟೆಮಳವಾಡಿ. ಸೊ ಇಲ್ಲಿ ಬಂದರೆ ಫ್ರೆಶ್ ಆಗಿರೋಂಥ ಮೀನು ಸಿಗುತ್ತೆ. ಸೊ ಎಲ್ಲ ಬಂದು ತೊಗೊಬೋದು, ನಾವು ಕೂಡ ಇಲ್ಲೇ ಬಂದು ತೊಗೊಳೋದು. ಸೊ ಚೆನ್ನಾಗಿರೋ ಮೀನು ಬೇಕು ಅಂತೇಳಿ ಸೆಲೆಕ್ಟ್ ಮಾಡಾದಮೇಲೆ ಇದು ಕೂಡ ಫ್ರೈ ಮಾಡೋದಕ್ಕಿರಲಿ ಅಂತ ಹೇಳ್ಬಿಟ್ಟು ಇದು ಕೂಡ ತೊಗೊಂಡ್ವಿ. ಅಂದರೆ ಇದು ಬಾಂಗ್ಡ ಮೀನು ಅಂತ ಹೇಳಿದ್ರು, ಹಾಗಾಗಿ ನಾವು ಟೇಸ್ಟ್ ಯಾವತ್ತೂ ಮಾಡಿ ತೊಗೊಂಡ್ವಿ, ಅದು ಕೂಡ ಇರಲಿ ಅಂತೇಳಿ. ಸೊ ಇವಾಗ ನೀವು ನೋಡ್ತಿರೋ ಪ್ಲೇಸು ಏನಿದೆ ಅಲ್ಲೇ ಮೀನು ಹಿಡಿಯೋದು, ಅಂದರೆ ಆ ಕಡೆ ಹೊಳೆ ಥರ ಕಾಣ್ತಿದ್ದೆಲ್ಲ, ಸೊ ಅಲ್ಲೇ ಮೀನು ಹಿಡಿಯೋದು. ನೀರೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಯಾಕಂದರೆ ಇವಾಗ ಬೇಸಿಗೆಯಲ್ಲಿ ಹಾಗಾಗಿ ನೀರು ಕಮ್ಮಿ ಇದೆ. ಇಲ್ಲೇ ಪ್ರೆಸೆಂಟಾಗಿ ಏನು ಹಿಡಿಯಲ್ಲ, ಅಂದರೆ ಮುಂದೆ ಎಲ್ಲ ಇಲ್ಲೇ ಹಿಡಿಯೋದಂತೆ ಅವರು. ನೀರು ಬಂದಾಗ ಹೊಳೆ ಎಲ್ಲ ತುಂಬುತ್ತಂತೆ, ಹಾಗಾಗಿ ಅಲ್ಲೇ ಹಿಡಿಯೋದು. ಅವರು ಹಿಡಿಯೋಂಥ ಜಾಗ ನಾನು ತೋರಿಸ್ತಾ ಇದ್ದೀನಿ. ಸೊ ಆ ಕಡೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಬಂದ್ವಿ. ಅಲ್ಲಿ ನೋಡ್ಬೋದು ನೀವು ನೀರು ಯಾವ ಥರ ಚೆನ್ನಾಗಿ ಹರಿತಾ ಇದೆ ಅಂತೇಳಿ. ಅಲ್ಲಿ ಯಾರೋ ಒಬ್ಬರು ಮೀನನ್ನು ಕ್ಲೀನ್ ಮಾಡ್ಕೊತಾ ಇದ್ರು. ಸೊ ನಾವು ಮಾಡ್ಕೊಳ್ಳೋಣ ಅಂತ ಹೇಳಿ ಸಚಿನ್ ನೀನು ಕ್ಲೀನ್ ಮಾಡ್ಕೊ ಇಲ್ಲೇ ಅಂತ ಹೇಳಿದ್ರು. ಸೊ ನಾನು ಬೇಡ, ಮನೇಲೇ ಹೋಗಿ ಮಾಡ್ಕೊಳ್ಳೋಣ ಅಂತೇಳಿ ಸೊ ನಾನು ಹಾಗೇನು ಮಾಡ್ಕೊಳ್ಳಿಲ್ಲ. ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ. ನಾವಿಲ್ಲಿ ಇವಾಗ ನೀರು ಕಮ್ಮಿ ಇದೆ, ಬಟ್ ಅದು ಮಳೆ ಬಂದಾಗ ಅದು ತುಂಬ ನೀರೆಲ್ಲ ಚೆನ್ನಾಗಿ ವ್ಯೂಸ್ ಚೆನ್ನಾಗಿ ಕಾಣಿಸುತ್ತೆ. ಮೇಲಿಂದೆಲ್ಲ ಬರುತ್ತೆ ಮೀನು, ಚೆನ್ನಾಗಿ ಕಾಣಿಸುತ್ತೆ ನೋಡೋಕೆ. ಅವಾಗ
ಇವಾಗ ಸ್ವಲ್ಪ ನೀರು ಕಮ್ಮಿ ಇದೆ, ಬೇಸಿಗೆ ಇಲ್ವಾ, ಹಾಗಾಗಿ ಸೊ ಚಿಕ್ಕದಾಗಿರೋಂಥ ಒಂದು ಸ್ಮಾಲ್ ಆಗಿ ನದಿ ಥರ ಹರಿತಾ ಇತ್ತು ನೀರ್ದು. ಅಲ್ಲಿಗೆ ಹೋಗೋಣ ಅಂತೇಳಿ ನಾನು ಕೂಡ ಹೋಗಿ ಅಂದರೆ ಆಟ ಆಡೋಣ ಅಂತೇಳಿ ನಾನು ಸ್ವಲ್ಪ ಹೊತ್ತು ಹೋದೆ. ಸೊ ನಮ್ಮ ಪಾಪ ಹೊಳ್ತಿದ್ಲು, ಹಾಗೆ ನಾನು ಬೇಗ ಬಂದ್ಬಿಟ್ಟೆ ಅಲ್ಲಿಂದ. ನೋಡೋಕೆ ತುಂಬ ಚೆನ್ನಾಗಿರುತ್ತೆ, ಅಂದರೆ ಈ ವಾಟರ್ ಫಾಲ್ಸ್ ಥರ ಇರುತ್ತಲ್ಲ, ಸೊ ಆ ಥರ ಏನು ದೊಡ್ಡದಾಗೇನು ಇರಲಿಲ್ಲ. ಸೊ ಒಂದು ರೇಂಜಿಗೆ ಚೆನ್ನಾಗಿತ್ತು, ನೋಡೋದಕ್ಕೆ ಚೆನ್ನಾಗಿತ್ತು. ನೀರು ಮತ್ತು ಸುತ್ತಮುತ್ತ ಗ್ರೀನ್ ಸಿಟಿ ಥರ ಪರಿಸರ ಚೆನ್ನಾಗಿತ್ತಲ್ಲ ಅಂಥೇಳಿ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಅಂಥೇಳಿ ಸೊ ಅಲ್ಲಿವರೆಗೂ ನಾನು ಹೋಗಿದ್ದೆ. ಅದಾದಮೇಲೆ ಅವ್ರು ಎಷ್ಟೇ ಕ್ಲೀನ್ ಮಾಡಿಕೊಟ್ಟಿದ್ರು ಕೂಡ ಮನೇಲಿ ನಾವು ಒಂದು ಸರಿ ತಂದು ಕ್ಲೀನ್ ಮಾಡ್ಕೋತೀವಿ. ಸೊ ಮೀನನ್ನ ಇನ್ನು ಎಲ್ಲ ಮಸಾಲೆ ರೆಡಿ ಮಾಡಿಕೊಂಡೆ, ಸಾಂಬಾರಿಗೆಲ್ಲ ಆಯಿತು, ಎಲ್ಲ ಕುದಿಸೋಕ್ಕೆಲ್ಲ ಇಟ್ಟಿದ್ದೆ. ಹುಣಸೆ ಹುಳಿ ಎಲ್ಲ ಬಿಟ್ಟು ಆದಮೇಲೆ ಸೊ ಚೆನ್ನಾಗದು ಬೇಯ್ತಾ ಇತ್ತು ಸಾಂಬಾರು. ಅದಾದಮೇಲೆ ಆಲ್ಮೋಸ್ಟ್ 80% ಸಾಂಬಾರೆಲ್ಲ ಬೆಂದ ಮೇಲೆ ಲಾಸ್ಟಿಗೆ ಅದು ನಾನು ಮೀನನ್ನು ಹಾಕ್ತಾಯಿದ್ದೀನಿ. ಸೊ ಮೀನು ಹಾಕಿ ಒಂದು 5 ಮಿನಿಟ್ಸ್ ಆದಮೇಲೆ ಬೇಗ ಆಫ್ ಮಾಡಬೇಕು, ಯಾಕಂದರೆ ಬೇಗ ಮೀನು ಬೆಂದ್ಬಿಡುತ್ತೆ. ಹಾಗಾಗಿ ಸಾಂಬಾರು ಚೆನ್ನಾಗಿ ಬೇಯಿಸ್ಕೋಬೇಕು. ಅದಾದಮೇಲೆ ಲಾಸ್ಟ್ದಾಗಿ ನಾನು ಮೀನನ್ನು ಹಾಕಿ ಲೋ ಫ್ಲೇಮಲ್ಲಿ ಇಟ್ಟು ನಾನು ಮೀನನ್ನು ಹಾಕಿ ಒಂದು 5 ನಿಮಿಷ ಆಫ್ ಮಾಡ್ತೀನಿ. ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ಸಂಡೇ ವ್ಲಾಗಲ್ಲಿ ನಾವು ಮೀನು ತಿನ್ನಬೇಕು ಅಂತೇಳಿ, ಮೀನು ತೊಗೊಳಕ್ಕೆ ಅಂತೇಳಿ ಒಂದು ರ್ಯಾಂಡಮ್ ವ್ಲಾಗ್ ಥರ ಮಾಡಿದ್ದು. ತುಂಬ ದಿನ ಆಗಿತ್ತು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಬಿಕಾಸ್ ನನಗೆ ಹೆಲ್ತ್ ಇಶ್ಯೂಸ್ ನಂಗೆ ತುಂಬಾ ಇತ್ತು. ಇವಾಗಲೂ ಕೂಡ ನನ್ನ ವಾಯ್ಸ್ ಚೇಂಜ್ ಆಗಿದೆ. ಸೊ ನೀವು ನೋಡ್ರೆ ನಿಮ್ಗೆ ಗೊತ್ತಾಗುತ್ತೆ ನನ್ನ ವಾಯ್ಸ್ ಎಷ್ಟು ಚೇಂಜ್ ಆಗಿದೆ ಅಂತೇಳಿ. ಪ್ಲೀಸ್ ನನ್ನ ಚಾನಲ್